ಕುಂಭರಾಶಿಯವರ ಮೇಲೆ ಮಹಾಚಂದ್ರಗ್ರಹಣದ ಪ್ರಭಾವದ ವಿಚಾರವನ್ನ ಅಂದ್ರೆ ಏನು ನಾಳೆ 3ನೇ ತಾರೀಕು ಮಂಗಳವಾರ ಹುಣ್ಣಿಮೆಯ ದಿವಸ ನಡೀತಾ ಇರತಕ್ಕಂಥ ಮಹಾಚಂದ್ರಗ್ರಹಣದ ಪ್ರಭಾವ ಕುಂಭರಾಶಿಯವರ ಮೇಲೆ ಯಾವ ರೀತಿಯಲ್ಲಿ ಇರಲಿದೆ ಅನ್ನುವಂಥದ್ದು ಸಮಸ್ತವಾಗಿ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ಪ್ರಧಾನ ಅಂಶಗಳನ್ನು ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಬಹಳ ಮುಖ್ಯವಾಗಿ ಈ ಗ್ರಹಣ ಆಚರಣೆ ಇದೆ, ಈ ಗ್ರಹಣ ಫಲ ಇದೆ, ಈ ಗ್ರಹಣ ಗೋಚಾರ ಇದೆ. ಸೊ ಅದರಿಂದ ಆಚರಣೆ ವಿಚಾರ ಬಹಳ ಚಿಕ್ಕದಾಗುತ್ತೆ. ಯಾಕೆಂದರೆ ಕೇವಲ ನಿಮಗೊಂದು 10-15 ನಿಮಿಷದ ಅಷ್ಟೇ ಗ್ರಹಣ ಕಾಣೋದು. ಅದರಿಂದ ಮೂರು ಸ್ನಾನ ಮಾಡೋಕ್ಕಾಗಲ್ಲ. ಬಟ್ ಆದರೂ ಗ್ರಹಣ ಮುಗಿದ ನಂತರವಾದರೂ ಒಂದು ಸ್ನಾನ ಮಾಡಿಕೊಂಡು ಪುನಃ ದೇವರಿಗೆ ಆರಾಧನೆ ಮಾಡ್ತಕ್ಕಂಥದ್ದು ಮಾಡಬೇಕಾಗ್ತದೆ. ಸೊ ಇಲ್ಲಿ ಈ ಗ್ರಹಣದ ವಿಚಾರವಾಗಿ ಪ್ರಭಾವ ಬಹಳ ಮುಖ್ಯವಾಗಿರ್ತದೆ. ನಿಮ್ಮ ರಾಶಿಯಿಂದ 7ನೇ ರಾಶಿ ಸಿಂಹ ರಾಶಿಯಲ್ಲಿ ಗ್ರಹಣ ಆಗ್ತಾ ಇರೋದು. ಯಾವಾಗಲೂ ನಿಮ್ಮ ರಾಶಿಯಿಂದ 7ನೇ ರಾಶಿಯಲ್ಲಿ ಗ್ರಹಣ ಆದಾಗ ಮಿಶ್ರ ವಿಚಿತ್ರ ಫಲ ಇರುತ್ತೆ. ಸೊ ಕುಂಭರಾಶಿಯವರಿಗೆ ಮಿಶ್ರ ವಿಚಿತ್ರ ಫಲವನ್ನು ಕೊಡ್ತಕ್ಕಂಥ ಈ ಒಂದು ಮಹಾಚಂದ್ರ ಗ್ರಹಣ ಕುಂಭರಾಶಿಯವರ ಜೀವನದ ಯಾವ ಯಾವ ಅಂಶಗಳ ಮೇಲೆ ಪ್ರಭಾವ ಬೀರ್ತದೆ ಅನ್ನುವಂಥದ್ದನ್ನ ಗಮನಿಸೋಣ. ನೋಡಿ, ಸಪ್ತಮದಲ್ಲಿ ಗ್ರಹಣ, ಷಷ್ಠ್ಯಾಧಿಪತಿ ಸಪ್ತಮದಲ್ಲಿ ಗ್ರಹಣ ಅಂತ ಮುಖ್ಯವಾಗಿ ಕುಂಭರಾಶಿಯವರ ಸಾಲಗಳ ವಿಚಾರದ ಮೇಲೆ ಪ್ರಭಾವ ಬೀರುತ್ತೆ. ಯಾಕೆಂದರೆ ಕುಂಭರಾಶಿಯವರಿಗೆ ಷಷ್ಠ್ಯಾಧಿಪತಿಯೇ ಚಂದ್ರನೇ ಸಪ್ತಮದಲ್ಲಿ ಗ್ರಸ್ತನಾಗ್ತಾ ಇದ್ದಾನೆ. ಸೊ ಕುಂಭರಾಶಿಯವರು ತಗೊಂಡು ಸಾಲ ಇರಬಹುದು, ಕೊಟ್ಟು ಸಾಲ ಇರಬಹುದು, ಕೊಡಿಸಿದ ಸಾಲ ಇರಬಹುದು, ಅಥವಾ ಕುಂಭರಾಶಿಯವರು ಮಾಡಬೇಕು ಅಂದ್ಕೊಂಡಿರೋ ಸಾಲ ಇರಬಹುದು, ಏನೇ ಇರಬಹುದು. ಈ ಸಾಲಗಳ ವಿಚಾರದ ಮೇಲೆ ಈ ಚಂದ್ರಗ್ರಹಣದ ಪ್ರಭಾವ ತುಂಬ ತೀಕ್ಷ್ಣವಾಗಿ ಇರ್ತದೆ, ತುಂಬ ವಿಶೇಷವಾದ ಪ್ರಭಾವ ಬೀರುತ್ತೆ. ಮನಸ್ಸಿಗೆ ದುಃಖ ಆಗುತ್ತೆ. ಸಾಲದ ವಿಚಾರನೇ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ, ಅಯ್ಯೋ ಹಿಂಗಾಗೋಯ್ತಲ್ಲ ಸಾಲದ ವಿಚಾರ ಅಂಥೇಳಿ. ಸೊ ಇನ್ನೊಂದು 48 ದಿನಗಳ ಕಾಲ ತಲೆಯಲ್ಲೆಲ್ಲ ಅದೇ ಓಡ್ತಾ ಇರುತ್ತೆ, ಸಾಲ 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 ಸಾಲ, ಯಾಕೆ ಹಿಂಗಾಗೋಯ್ತು ಪ್ರಾಬ್ಲಮ್ಮು ಅಂಥೇಳಿ. ಸೊ ಅದು ಆಗದಂತೆ ನೀವು ಎಚ್ಚರ ವಹಿಸಬೇಕಾಗ್ತದೆ. ಒಂದು ಸಾಲದ ವಿಚಾರ. ಎರಡನೇದು ಈ ಶತ್ರು ಬಾಧೆ ಅಥವಾ ಈ ಮಾಟ ಮಂತ್ರ, ಈ ದೃಷ್ಟಿ ದೋಷ, ಈ ಥರದ ಸಮಸ್ಯೆಗಳಿರುತ್ತಲ್ಲ, ಅದು ಕೂಡ ಸ್ವಲ್ಪ ಜಾಸ್ತಿ ಕಾಡಿಸ್ತಾ ಇರುತ್ತೆ ಇನ್ನೊಂದು 48 ದಿನಗಳ ಕಾಲ. ಯಾಕೆಂದರೆ ಈ ಗ್ರಹಣದ ಪ್ರಭಾವ, ಆ ಚಂದ್ರಗ್ರಹಣದ ಪ್ರಭಾವ ನಿಮಗೆ ಸ್ವಲ್ಪ ಜಾಸ್ತಿ ದೃಷ್ಟಿ ಆಗುತ್ತೆ. ಕುಂಭರಾಶಿಯವರು ಏನೋ ಒಂದು ಒಳ್ಳೆ ಹೊಸ ಬಟ್ಟೆ ಹಾಕೊಂಡ್ರು ದೃಷ್ಟಿ, ಒಂದೇನೋ ಒಂದು ಉಂಗುರ, ಹಳೆ ಉಂಗುರನೋ ಅಥವಾ ಹಳೆ ಬಂಗಾರ ಯಾವುದೋ ಕರಗಿಸ್ಬಿಟ್ಟು ಹೊಸದು ಮಾಡ್ಕೊಂಡ್ರು ಕೂಡ ಬಂಗಾರ ತಗೊಂಡ್ಬಿಟ್ಟ ಅಂತ ಹೊಟ್ಟೆ ಉರಿ, ಸೈಟು ಅಥವಾ ಮತ್ತೆ ಏನೋ ತಗೊಂಡ್ರು ಹೊಟ್ಟೆ, ಹೊಸ ಶರ್ಟ್ ಹಾಕ್ಕೊಂಡು ಬಂದರು ಕೂಡ ಹೊಟ್ಟೆ ಉರಿ ಅಂತ. ಸೊ ಅದರಿಂದ ಈ ದೃಷ್ಟಿ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಆ ದೃಷ್ಟಿಯಿಂದಲೂ ಸಹ ನೀವು ತುಂಬ ಬಳಲ್ತೀರ, ಮುಖ ಒಂಥರ ವೀಕ್ ಆಗುತ್ತೆ, ಗೊತ್ತಾಗುತ್ತೆ ತುಂಬ ದೃಷ್ಟಿ ಆಗ್ಬಿಡಿದೆ ನಿಮಗೆ ಅಂತ ಗೊತ್ತಾಗ್ಬಿಡುತ್ತೆ ಅದು. ಸೊ ಅದರಿಂದ ಈ ಚಂದ್ರಗ್ರಹಣ ತುಂಬ ದೃಷ್ಟಿ ಜಾಸ್ತಿ ಮಾಡುತ್ತೆ ನಿಮಗೆ. ನಿಮ್ಮ ಹತ್ರ ಜಗಳ ಮಾಡೋರು, ಆಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ನಿಮ್ಮ ಮೇಲೆ ಹಾಕ್ತಕ್ಕಂಥದ್ದು ಜಾಸ್ತಿ ಈ ಒಂದು ಗ್ರಹಣ. ಇದ್ರ ಬಗ್ಗೆ ಬಹಳ ಕೇರ್ಫುಲ್ ಆಗಿರ್ಬೇಕು. ನೀವು ಮಾಡದೇ ಇರುವ ತಪ್ಪನ್ನು ನೀವೇ ಮಾಡಿದ್ದೀರಾ ಅನ್ನೋ ರೀತಿಯಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಕೂಗಾಡಿದಾಗ, ಜಗಳ ಮಾಡಿದಾಗ ಅದು ನಿಮ್ಗೆ ಮನಸ್ಸಿಗೆ ಬಹಳ ಬೇಸರ ಆಗುತ್ತೆ. ನಾನು ಮಾಡದೇ ಇರೋದನ್ನು ನಾನು ಮಾಡಿದ್ದೀನಿ ಅಂತಿದ್ರಲ್ಲ ಇವರು ಅಂತ. ನೀವೇನು ಮಾಡೇ ನಿಮ್ಗೆ ಗೊತ್ತೇ ಇಲ್ಲ ವಿಚಾರ, ಅಂಥದ್ದು ಕೂಡ ನಿಮ್ಮ ತಲೆ ಮೇಲೆ ತುಂಬ ಜಾಸ್ತಿ ಹಾಕ್ತಾರೆ. ಸೊ ಆದ್ದರಿಂದ ಇದ್ರ ಬಗ್ಗೆ, ಯಾಕೆಂದರೆ ಮೋಸ ಹೋಗಬಾರದು ನೀವು ಅನ್ನುವ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಈಗ ಷಷ್ಠ್ಯಾಧಿಪತಿ ಸಪ್ತಮದಲ್ಲಿದ್ದು ರಾಶಿಯನ್ನು ಸಪ್ತಮದಲ್ಲಿ ಗ್ರಸ್ತನಾಗ್ತಾ ಇದ್ದಾನೆ ಅಂದಾಗ ಸ್ವಲ್ಪ ಆ ಸಂಖ್ಯೆಗಳು ಅಥವಾ ಯಾರೋ ನಿಮ್ಮನ್ನು ಕಂಡ್ರೆ ಆಗದೆ ಇರತಕ್ಕಂಥವ್ರು ಯಾರಾದರೂ ಸಹ ಆ ರೀತಿಯ ಒಂದು ವ್ಯವಸ್ಥೆಗಳನ್ನು, ಸಮಸ್ಯೆಗಳನ್ನು ಮಾಡ್ತಾರೆ. ಸೊ ಅದರಿಂದಾಗಿ ಅದೊಂದು ವಿಚಾರ ಬಹಳ ಕೇರ್ಫುಲ್ ಆಗಿರಬೇಕು. ನಾನು ಬಹಳಷ್ಟು ಸಾರ ಹೇಳ್ತಾ ಇರ್ತೀನಿ. ಇವತ್ತು ಕೂಡ ಬೆಳಗ್ಗೆ ಒಂದು ಇನ್ಸಿಡೆಂಟ್ ಆಯಿತು, ಅದರಿಂದಾಗಿ ಮತ್ತೆ ಪುನಃ ಆ ವಿಚಾರ ಹೇಳ್ತಾ ಇದ್ದೇನೆ. ದಯವಿಟ್ಟು ನೀವು ಯಾರು ವಿಡಿಯೋ ನೋಡ್ತಾ ಇರ್ತಕ್ಕಂಥವ್ರು ಕಮೆಂಟ್ ಸೆಕ್ಷನಲ್ಲಿ ಕೈ ಮುಗಿದುಕೊಂಡು ಹೇಳ್ತಾ ಇದ್ದೀನಿ, ನಿಮ್ಮ ನಂಬರ್, ಪರ್ಸ್ನಲ್ ನಂಬರು, ಅಡ್ರೆಸ್ ಎಲ್ಲ ಹಾಕಬೇಡಿ. ನಿಮ್ಮ ನನ್ನನ್ನು ಭೇಟಿ ಮಾಡಬೇಕಾ, ಅಥವಾ ನನ್ನ ಹತ್ರ ಫೋನಲ್ಲಿ ಮಾತಾಡಬೇಕಾ, ಅಥವಾ ಒಂದು ಕನ್ಸಲ್ಟೇಷನ್ ಮುಖಾಂತರ, ಅಥವಾ ನೀವು ಹೋಮಕ್ಕೆ ಏನಾದ್ರು ನಮ್ಮ ಸಂಕಲ್ಪ ಸೇವೆ ದುಡ್ಡು ಕೊಡಬೇಕು, ಅಥವಾ ಏನೋ ಒಂದು ಭಾಗವಹಿಸಬೇಕಾ, ನಮ್ಮ ಸ್ಕ್ರೀನ್ ಮೇಲೆ ಏನು ನಂಬರ್ ಇದೆ ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿ. ಇಷ್ಟು ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ನಮ್ಮ ವಾಟ್ಸಪ್ ನಂಬರ್ ಹಾಕಿದ್ರು ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಪರ್ಸ್ನಲ್ ನಂಬರ್ ಹಾಕ್ತೀರಾ. ನಾವೇನೋ ನಿಮ್ಗೆ ವಾಪಸ್ ಕಾಲ್ ಮಾಡಿಬಿಟ್ಟು ಮಾತಾಡ್ತೀವಿ ಅಂತ ಅಂದ್ಕೊಂಡ್ರೆ ಖಂಡಿತ ಸುಳ್ಳು. ನಾವು ಯಾರಿಗೂ ಕರೆ ಮಾಡೋದಿಲ್ಲ, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ನಾನಂತೂ ಯಾರಿಗೂ ಫೋನ್ ಮಾಡಲ್ಲ, ನಮ್ಮ ಆಫೀಸಿಂದನೇ ಯಾರಿಗೂ ಫೋನ್ ಮಾಡಲ್ಲ. ನೀವು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ನಂಬರ್ ಹಾಕಿದ ತಕ್ಷಣ ನಾವು ನಿಮಗೆ ಕರೆ ಮಾಡೋದಿಲ್ಲ. ಯಾಕೆ ಅಂತಂದರೆ ಅದು ಸರಿ ಅಂತ ಅನಿಸೋದಿಲ್ಲ. ನಿಮಗೆ ಅವಶ್ಯಕತೆ ಇದ್ದಾಗ ನೀವು ನಮಗೆ ಕರೆ ಅಥವಾ ವಾಟ್ಸಪ್ ಮಾಡಿದ್ರೆ ನಮ್ಮ ನಂಬರ್ಗಳು ಯಾವುದು ಇದೇ ನಂಬರ್ ಆಗಿರಬೇಕು, ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗಳೇ ಆಗಿರಬೇಕು. ಈ ನಂಬರ್ಗಳಿಗೆ ನೀವು ವಾಟ್ಸಪ್ ಮಾಡಿದ್ರೆ ಖಂಡಿತ ನಮ್ದು ಇರ್ತದೆ. ಇಲ್ಲ ಅಂದರೆ ಏನಾಗ್ಬಿಡುತ್ತೆ, ನೀವು ಅಲ್ಲಿ ಸ್ಕ್ರೀನ್ ಮೇಲೆ ನಂಬರು, ವಾಟ್ಸಪ್ಪು, ಅಡ್ರೆಸ್ನ, ನಿಮ್ಮ ವಾಟ್ಸಪ್ ನಂಬರ್ ಎಲ್ಲ ಹಾಕ್ಬಿಡ್ತೀರಾ. ಯಾರ್ಯಾರೋ ಫೋನ್ ಮಾಡ್ಬಿಟ್ಟು ನಾನೇ ವಿಠಲ್ ಭಟ್ರು, ನಾವು ವಿಠಲ್ ಭಟ್ರು ಆಫೀಸಿಂದ ನಾವು ನೇಪಾಳದಲ್ಲಿದ್ದೀವಿ, ನಾವು ಅಲ್ಲಿದ್ದೀವಿ,
ಇಲ್ಲಿದ್ದೀವಿ, ನಾವು ಪ್ರಸಾದ ಕೊಡಿಸ್ತೀವಿ, ನಮ್ಗೆ ದುಡ್ಡು ಹಾಕಿ ಅಂತ ದುಡ್ಡು ಹಾಕ್ಸ್ಕೊಂಡ್ರೆ ಆಮೇಲೆ ನೀವು ನನ್ನ ಹತ್ರ ಕಿತ್ತಾಡ್ತೀರಾ, ನಮ್ಮ ಆಫೀಸರ್ ಹತ್ರ ಕಿತ್ತಾಡ್ತೀರಾ, ನಾವು ದುಡ್ಡು ಹಾಕಿದ್ದೀವಿ ನೋಡ್ರಿ ಹಂಗೆ ಅಂತ. ಯಾರಿಗೋ ದುಡ್ಡು ಕೊಟ್ಟು ನಮ್ಮ ಹತ್ರ ಕೇಳಿದ್ರೆ ನಾವು ಏನು ಮಾಡ್ಲಿಕ್ಕೆ ಆಗ್ತದೆ? ಸೊ ಅದರಿಂದ ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಮೋಸ ಹೋಗಬೇಡಿ ದಯವಿಟ್ಟು. ನಿಮ್ಮ ಎಲ್ಲ ತುಂಬ ಸಿಂಪಲ್ ನೀವು ಮಾಡಬೇಕಾಗಿರೋದು, ನಿಮ್ಮ ವೈಯಕ್ತಿಕ ನಂಬರ್ ಆಗಿರಬಹುದು, ನಿಮ್ಮ ವೈಯಕ್ತಿಕ ಅಡ್ರೆಸ್ ಆಗಿರ್ಬೋದು, ಕಮೆಂಟ್ನಲ್ಲಿ ಹಾಕಬೇಡಿ ಅಷ್ಟೇ. ನಮ್ಮ ಆಫೀಸ್ ನಂಬರ್ಗೆ ಏನಿದೆ ಸ್ಕ್ರೀನ್ ನಂಬರ್ ನೀವು ವಾಟ್ಸಪ್ ಮಾಡಿದ್ರೆ ನಿಮ್ಗೆ ರಿಪ್ಲೈ ಮಾಡ್ತಾರೆ. ಆದರೆ ನೀವು ಅಲ್ಲಿ ಕಮೆಂಟ್ ಮಾಡಿದ ತಕ್ಷಣ ಅವ್ರಿಗೆ ನೀವು ನಿಮ್ಮ ನಂಬರ್ನ ಎತ್ತು ಕೊಟ್ಟಂಗೆ ಆಗುತ್ತೆ. ಓಹೋ ಈ ವ್ಯಕ್ತಿಗೆ ಬೇಕಾಗಿದೆ ಏನು ಅಂತ ಗೊತ್ತಾಗುತ್ತೆ, ಅವ್ರು ನಿಮಗೆ ಫೋನ್ ಮಾಡಿಬಿಡ್ತಾರೆ. ಸೊ ಅದರಿಂದ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ನಂಬರ್ ಹಾಕಬೇಡಿ. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಾ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಮಾತ್ರ ಕಾಂಟ್ಯಾಕ್ಟ್ ಮಾಡಬೇಕು. ಇದ್ರ ಬಗ್ಗೆ ಬಹಳ ಗಮನ ಇಟ್ಟು ದಯವಿಟ್ಟು ಗಮನ ಇಟ್ಕೊಳ್ಳಿ, ಸಮಸ್ಯೆಗಳಾಗಬಾರದು ಅಂತ ಹೇಳ್ತಾ ಇದ್ದೇನೆ. ಇನ್ನು ಬ್ಯಾಕ್ ಟು ವಿಚಾರ ಬಂದಾಗ ಕುಂಭರಾಶಿಯವರಿಗೆ ಇನ್ನೂ ವಿಶೇಷವಾದ ಪ್ರಭಾವ ಬೀರ್ತಕ್ಕಂಥದ್ದು ಆರೋಗ್ಯ ಹಾಗೂ ಮನಸ್ಸಿನ ಮೇಲೆ. ಏನಾಗುತ್ತೆ, ಆರೋಗ್ಯ ಚಿಕ್ಕದಾಗಿ ಏನೋ ಒಂಚೂರು ಹೆಚ್ಚು ಕಡಿಮೆ ಆಗುತ್ತೆ ಅನ್ಕೊಳ್ಳೋಣ, ಏನೋ ಒಂದು ಜ್ವರ ಬಂತು, ನೆಗಡಿ ಆಯಿತು, ಅದು ಹೊಟ್ಟೆ ನೋವು ಬಂತು, ಏನೋ ಒಂದು ಚಿಕ್ಕ ಪುಟ್ಟದಾಗ ಆಯಿತು ಅನ್ಕೊಳ್ಳೋಣ. ಬಟ್ ನೀವು ಮಾತ್ರ ಅದನ್ನು ಏನೋ ಆಗೋಗಿದೆ ನನಗೆ ಏನೋ ಆಗೋಗಿದೆ ಅನ್ನೋ ಒಂದು ಭ್ರಮಾಲೋಕದಲ್ಲಿ ಬದುಕ್ಬಿಡ್ತೀರಾ. ಯಾಕೆಂದರೆ ಆ ಚಂದ್ರಗ್ರಹಣ ಒಂದು ಭ್ರಮೆಯನ್ನು ಕ್ರಿಯೇಟ್ ಮಾಡುತ್ತೆ. ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ನಿಮ್ಗೆ ಅದನ್ನು ಹೇಳ್ಬೋದು, ಹಿಂಗಾಗ್ತಾ ಇದೆಯಾ, ಹಿಂಗಾಗ್ಬಿಟ್ಟು ಒಬ್ಬರು ಹೋಗಿಬಿಟ್ರು, ಮತ್ತೊಬ್ಬರು ಆಸ್ಪತ್ರೆಗೆ ಹೋಗಿದ್ರು, ಮತ್ತೊಬ್ಬರು ಏನೋ ಆಗ್ಬಿಟ್ರು ಅಂತ. ಅದನ್ನು ಕೇಳಿದಾಗ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ ನಿಮಗೆ ಭಯ. ಸೊ ಅದರಿಂದ ನಿಮ್ಗೇನಾದ್ರು ಆರೋಗ್ಯ ಬಾಧೆ ಆದರೆ ವೈದ್ಯರನ್ನು ಸಂಪರ್ಕಿಸಿ, ಔಷಧೋಪಚಾರಗಳನ್ನ ಮಾಡಿ, ಒಂದಲ್ಲ ಇನ್ನೊಂದು ವೈದ್ಯರ ಸಂಪರ್ಕಿಸಿ. ಸೊ ಇಲ್ಲಿ ಭ್ರಮೆಯಲ್ಲಿ ಬದುಕಿ, ನಮಗೇನೋ ಆಗೋಗಿದೆ ಅನ್ನೋ ಭ್ರಮೆಯಲ್ಲಿ ನೀವು ಬದುಕಿ ನಿಮ್ಮ ಆರೋಗ್ಯವನ್ನು ಇನ್ನೂ ಜಾಸ್ತಿ ನೀವು ಹಾಳು ಮಾಡ್ಕೊಳ್ತೀರಾ. ಇದು ಚಂದ್ರಗ್ರಹಣದ ಪ್ರಭಾವ. ಸೊ ಅದರಿಂದಾಗಿ ದಯವಿಟ್ಟು ಆ ಥರ ನಿಮ್ಗೆ ಏನೇ ವ್ಯತ್ಯಾಸ ಆಗ್ತಾ ಇದ್ರು ಶರೀರದಲ್ಲಿ, ವೈದ್ಯರನ್ನು ಭೇಟಿ ಮಾಡಿ ಅವ್ರು ಹೇಳ್ತಾರೆ ನಿಮ್ಗೆ ಏನಾಗಿಲ್ಲಪ್ಪ ಅದು ಮೆಡಿಸಿನ್ ತಗೋ ಸರಿ ಹೋಗುತ್ತೆ, ಏನಾಗಿಲ್ಲ ಬಿಡಮ್ಮ ಇದನ್ನು ಔಷಧಿ ತಗೊಳ್ಳಿ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಅವರು. ಸೊ ಅದರಿಂದ ಔಷಧಿನ ಕೊಡ್ತಾರೆ. ಸೊ ಇದು ಬಹು ಮುಖ್ಯವಾಗಿರತಕ್ಕಂಥ ವಿಚಾರ ಆಯ್ತಲ್ವಾ. ಸೊ ಇದು ಈ ಚಂದ್ರಗ್ರಹಣದ ದುಷ್ಪ್ರಭಾವ ಕುಂಭರಾಶಿಯವರಿಗೆ ಅವರ ಆರೋಗ್ಯದ ಬಗ್ಗೆ ಒಂದು ತಪ್ಪು ಕಲ್ಪನೆಯನ್ನು ಸೃಷ್ಟಿ ಮಾಡುವ ಸಾಧ್ಯತೆ ತೀರಾ ಜಾಸ್ತಿ ಇದೆ ಆಯ್ತಲ್ವಾ. ಸೊ ಆದ್ದರಿಂದ ಈ ಬಗ್ಗೆಯೂ ಸಹ ನೀವು ಗಮನಿಸಬೇಕಾಗತ್ತೆ. ಇನ್ನೊಂದು ಏನಂತಂದರೆ, ಗ್ರಸ್ತಚಂದ್ರನ ಪೂರ್ಣ ದೃಷ್ಟಿ ನಿಮ್ಮ ಮೇಲೆ ಅದು ಸಪ್ತಮದಲ್ಲಿ ಇರೋದ್ರಿಂದಾಗಿ ಮದುವೆ ಆಗದೆ ಇರೋ ಕುಂಭರಾಶಿಯವರಿಗೆ ಮದುವೆ ವಿಚಾರದಲ್ಲಿ ಯಾರ್ಯಾರೋ ಬಂದು ಏನೇನೋ ಹೇಳ್ಕೊಟ್ಟು ಸುಳ್ಳೆಲ್ಲ ಮಾಡಿ ಮದುವೆ ಮುರಿಯೋಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು, ಆಲ್ರೆಡಿ ಮದುವೆ ಆಗಿರ್ತಕ್ಕಂಥ ಕುಂಭರಾಶಿಯವರಿಗೆ ಗಂಡ ಹೆಂಡತಿ ಜಗಳ ಮನಸ್ತಾಪ ಜಾಸ್ತಿ ಆಗೋ ಥರ ಮಾಡುವಂಥದ್ದು, ಅಥವಾ ಕುಂಭರಾಶಿಯವರಿಗೆ ಅವರ ಫ್ರೆಂಡ್ಸ್ ಜೊತೆಗೆ ಯಾರೋ ನಿಮ್ಮ ಸ್ನೇಹಿತರು ಇರ್ತಾರಲ್ಲ, ನಿಮ್ಮ ಹಾಗೂ ನಿಮ್ಮ ಸ್ನೇಹಿತರ ನಡುವೆ ಜಗಳ ಜಾಸ್ತಿ ಆಗ್ತಕ್ಕಂಥದ್ದು, ನಿಮ್ಮ ಹಾಗೂ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ನೀವಿಬ್ಬರು ಸೇರಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಸೊ ನಿಮ್ಮ ಹಾಗೂ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ನಡುವೆ ತೀರಾ ಜಾಸ್ತಿ ಒಂದು ಭಿನ್ನಾಭಿಪ್ರಾಯ, ಜಗಳ ಮನಸ್ತಾಪಗಳು ಜಾಸ್ತಿ ಮಾಡ್ತಕ್ಕಂಥದ್ದು, ಇದು ಎಲ್ಲದನ್ನೂ ಸಹ ಈ ಒಂದು ಮಹಾಚಂದ್ರಗ್ರಹಣ ಮಾಡಲಿದೆ. ಸೊ ಪ್ರಭಾವ ಬೀರಲಿದೆ. ಸೊ ಇದ್ರ ಬಗ್ಗೆ ನೀವು ಗಮನ ಹರಿಸಬೇಕು. ಈ ದುಷ್ಪ್ರಭಾವಗಳು ಪರಿಹಾರ ಮಾಡ್ಕೊಳ್ಳೋದ್ರಿಂದನೇ ಅದು ಸರಿ ಹೋಗ್ತಕ್ಕಂಥದ್ದು. ಅಷ್ಟೇ ಅಲ್ಲ, ನಾನು ಕುಂಭರಾಶಿಯವರಿಗೆ ಸಜೆಸ್ಟ್ ಮಾಡೋದು, ಸಪ್ತಮದಲ್ಲೇ ಗ್ರಹಣ ಆಗ್ತಿರೋದ್ರಿಂದ ದಯವಿಟ್ಟು ಇನ್ನೊಂದು 48 ದಿವಸ ಅನಿವಾರ್ಯತೆ ಇಲ್ಲ ಅಂದರೆ ಪ್ರಯಾಣ ಮಾಡೋಕ್ಕೆ ಹೋಗಬೇಡಿ. ಎರಡನೇದು ಇಂಪಾರ್ಟೆಂಟು, ನೀವೇ ವಾಹನ ಚಾಲನೆ ಮಾಡೋಕ್ಕೆ ಹೋಗಬೇಡಿ ಆಯ್ತಲ್ವಾ. ಇನ್ನೊಬ್ಬರು ಅನಿವಾರ್ಯ ಇದ್ದರೆ ಮಾತ್ರ ಪ್ರಯಾಣ ಮಾಡಿ, ಅದರಲ್ಲೂ ಇನ್ನೊಬ್ಬರು ವಾಹನ ಚಾಲನೆ ಮಾಡಬೇಕು, ನೀವು ಸುಮ್ಮನೆ ಕೂತಿರಬೇಕು. ಅಥವಾ ಸಾರ್ವಜನಿಕ ವಾಹನ ಇದನ್ನು ಜಾಸ್ತಿ ಬಳಸಿ, ಬಸ್ಸು ಅಥವಾ ಟ್ರೈನು, ಈ ಥರ ಸಾರ್ವಜನಿಕ ಎಲ್ಲರೂ ಒಂದು 100 ಜನ ಹೋಗ್ತಾರಲ್ಲ ಆ ಥರದ ವಾಹನಗಳನ್ನ ಜಾಸ್ತಿ ಬಳಸಿ. ಒಬ್ಬರೇ ಗಾಡಿ ಓಡಿಸ್ಕೊಂಡು ಹೋಗ್ತಕ್ಕಂಥದ್ದು ಅಷ್ಟು ಸೂಕ್ತ ಅಲ್ಲ ಕುಂಭರಾಶಿಯವರಿಗೆ. ಇದರ ಬಗ್ಗೆ ಒಂದು ಸ್ವಲ್ಪ ಗಮನ ಇರಲಿ. ಯಾಕೆಂದರೆ ಈ ಗ್ರಹಣ ಸಪ್ತಮದಲ್ಲಿ ಆಗ್ತಿರೋದ್ರಿಂದ ಪ್ರಯಾಣಾದಿ ವಿಚಾರಗಳಲ್ಲೂ ಸಮಸ್ಯೆ ಆಗ್ಬೋದು. ಉದ್ಯೋಗದಲ್ಲಿರ್ತಕ್ಕಂಥ ಕುಂಭರಾಶಿಯವರಿಗೆ ಈ ಟ್ರಾನ್ಸ್ಫರ್ ವಿಚಾರಗಳಲ್ಲೂ ಕೂಡ ಸ್ವಲ್ಪ ಸಮಸ್ಯೆ ಆಗುವ ಸಾಧ್ಯತೆ ಇರ್ತದೆ ಆಯ್ತಲ್ವ. ಏನೇ ಆಗಲಿ ದೇವತಾರಾಧನೆಗಳು ಪರಿಹಾರಗಳು ಮಾಡ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ನಿಮಗೋಸ್ಕರ ಅಂದರೆ ಕುಂಭರಾಶಿಯವರ ಚಂದ್ರಗ್ರಹಣದ ದುಷ್ಪ್ರಭಾವ ಪರಿಹಾರಕ್ಕೋಸ್ಕರ ನಾವು ವಿಶೇಷವಾಗಿರತಕ್ಕಂಥ ಪರಿಹಾರವನ್ನು ಮಾಡ್ತಾ ಇದ್ದೇವೆ. ಚಂದ್ರಗ್ರಹಣದ ಸಂಪೂರ್ಣ ಶುಭ ಫಲವೇ ನಿಮಗೆ ಸಿಗಬೇಕು, ಯಾವುದೇ ಅಶುಭ ಫಲ ನಿಮಗೆ ತಾಗಬಾರದು ಅನ್ನುವ ದೃಷ್ಟಿಯಿಂದ ನಮ್ಮ ಯಾಗಶಾಲೆಯಲ್ಲಿ ನಾವು ಮಹಾಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣ ಸಂಧ್ಯಾಕಾಲ ಇರೋದ್ರಿಂದ 6:30 ಮೇಲೆ ನಾವು ಮಹಾಚಂದ್ರಗ್ರಹಣ ಶಾಂತಿ ಹೋಮವನ್ನೇ ಮಾಡ್ತಾ ಇದ್ದೇವೆ ನಮ್ಮ ಯಾಗಶಾಲೆಯಲ್ಲಿ. ಆ ಮಹಾಚಂದ್ರಗ್ರಹಣ ಶಾಂತಿ ಹೋಮ ಅಷ್ಟೇ ಅಲ್ಲ, ಯಾಕೆಂದರೆ ಗ್ರಹಣ ಬಹಳ ಪರ್ವಕಾಲ, ಪರ್ವದಿನ, ಆದ್ದರಿಂದ ಅದ್ಭುತವಾದಂತಹದ್ದನ್ನೇ ಮಾಡಬೇಕು. ನಿಮ್ಮ ಆರ್ಥಿಕ ಬಾಧೆಗಳು, ಹಣಕಾಸಿನ ಸಮಸ್ಯೆಗಳು, ಸಾಲ ಬಾಧೆಗಳು, ಮನೆಯಲ್ಲಿ ಅಷ್ಟೈಶ್ವರ್ಯಗಳ ಅಭಿವೃದ್ಧಿಯಾಗಬೇಕು, ಆ ಸಾಲ ಸಮಸ್ಯೆಗಳು ಪರಿಹಾರವಾಗಬೇಕು, ದುಡ್ಡಿನ ಸಮಸ್ಯೆ ಪರಿಹಾರವಾಗಬೇಕು ಅನ್ನುವ ದೃಷ್ಟಿಕೋನದಿಂದ ವ್ಯಾಪಾರ ಅಭಿವೃದ್ಧಿಯಾಗಬೇಕು, ನಿಮಗೆ ದುಡ್ಡು ವಿಚಾರದಲ್ಲಿ ಅನುಕೂಲವಾಗಬೇಕು ಅನ್ನುವುದನ್ನೇ ದೃಷ್ಟಿಯಲ್ಲಿಟ್ಟುಕೊಂಡು ಮಹಾ ಕುಬೇರ ಲಕ್ಷ್ಮೀ ಹೋಮವನ್ನು ಮಾಡ್ತಾ ಇದ್ದೇವೆ. ನೋಡಿ, ಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣದ ಸಂಧ್ಯಾಕಾಲದಲ್ಲಿಗೆ
ಕುಬೇರ ಲಕ್ಷ್ಮೀ ಹೋಮವನ್ನು ಮಾಡ್ತಕ್ಕಂಥದ್ದು ಅದ್ಭುತವಾದಂತಹ ಶಕ್ತಿ, ಅದು ಅದ್ಭುತವಾದ ಪರಿಹಾರ. ಅದು ಅಷ್ಟೇ ಅಲ್ಲ, ಇನ್ನೂ ಸಹ ಇದೆ. ನೀವು ಸಾಲಬಾಧೆಗಳಿಂದ ನಿಮ್ಮನ್ನು ಹೊರಗೆ ತರ್ತಕ್ಕಂಥದ್ದು ಕುಬೇರ ಲಕ್ಷ್ಮಿ ಅಷ್ಟೇ ಅಲ್ಲ, ರಣಮೋಚಕ ಮಹಾಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಂದರೆ ಸಾಲಬಾಧೆಗಳನ್ನು ಪರಿಹಾರ ಮಾಡ್ತಕ್ಕಂಥ, ಕೊಟ್ಟು ಸಾಲ ಇರ್ಬೋದು, ತಗೊಂಡು ಸಾಲ ಇರ್ಬೋದು, ಕೊಡ್ಸಿದ ಸಾಲ ಇರ್ಬೋದು, ಯಾವುದೇ ಸಾಲಬಾಧೆಗಳಿರಲಿ ನಿಮಗೆ ಅದು ಪರಿಹಾರವಾಗಬೇಕು ಅಂತ ರಣಬಾಧಾ ನಿವಾರಕ ಮಹಾಗಣಪತಿ ಮಂತ್ರ ಅಂತ ಇದೆ, ರಣಮೋಚಕ ಗಣಪತಿ ಹೋಮ ಅಂತ, ರಣಮೋಚಕ ಮಹಾಗಣಪತಿ ಮಂತ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಇನ್ನೂ ಇದೆ ನೋಡಿ. ಸಂತಾನ ಇಲ್ಲದವರಿಗೆ ಸಂತಾನ ಆಗಬೇಕು, ಸಂತಾನ ಇರೋವರಿಗೆ ಸಂತಾನದ ವಿಚಾರದಲ್ಲಿ, ಮಕ್ಕಳ ವಿಚಾರದಲ್ಲಿ ಅನುಕೂಲ, ಸಂತೃಪ್ತಿ, ಸುಖ ಸಿಗಬೇಕು ಅನ್ನುವ ಕಾರಣಕ್ಕೆ ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಬೇರೆ ಸಮಯದಲ್ಲಿ ಮಾಡೋಕ್ಕೂ ಗ್ರಹಣದ ದಿನ ಮಾಡೋದಕ್ಕೂ ವ್ಯತ್ಯಾಸ ಇದೆ, 10-100 ಪಟ್ಟಷ್ಟು ಫಲ ಅಂತ ಹೇಳ್ತಾರೆ. ಆದ್ದರಿಂದ ನಾವು ನಿಮ್ಮೆಲ್ಲರ ಸರ್ಪದೋಷಗಳು ಪರಿಹಾರವಾಗಬೇಕು ಅಂತ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದೇ ಸಂಧ್ಯಾ ಕಾಲದಲ್ಲಿಯೇ ರಾತ್ರಿಯೇ ಮಾಡ್ತಾ ಇದ್ದೇವೆ. ಇದನ್ನೆಲ್ಲದೂ ಸಹ ನಿಮ್ಮ ಗುರುದೋಷ ಪರಿಹಾರಕ್ಕೆ ಗುರುಶಾಂತಿ ಹೋಮ, ಗುರುಬಲ ನಿಮಗೆ ಸಿಗಬೇಕು, ಗುರುಬಲ ಕೆಲಸ ಮಾಡಬೇಕು ನಿಮಗೆ ಅಂತ. ಹಾಗೂ ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ, ಶನಿ ಮಹಾದಶ, ಅಂತರ್ದಶ, ಪ್ರಾಣದಶ, ಸೂಕ್ಷ್ಮದಶ, ಎಲ್ಲ ಕಡೆ ಶನಿ ಪೀಡೆಗಳು ಪರಿಹಾರವಾಗಬೇಕು, ಶನೇಶ್ವರ ಗ್ರಹಾನುಗ್ರಹ ಸಿಗಬೇಕು ಅಂತೇಳಿ ಅವತ್ತಿನ ದಿವಸ, ಗ್ರಹಣ ದಿವಸ ನಾವು ಮಹಾಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ, ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಇಷ್ಟೆಲ್ಲವನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ಪ್ರಸಾದ ನಾವು ನಿಮಗೆ ಕೊಡ್ತಾ ಇರತಕ್ಕಂಥದ್ದು ಈ ಧನಾಕರ್ಷಕ ಮಣಿ, ಧನಾಕರ್ಷಕ ಮಣಿ, ಇದು ರಾ ಪೈರೇಟ್ ಅಂತ ಕರೀತಾರೆ. ಇದು ಅತ್ಯದ್ಭುತವಾಗಿರ್ತಕ್ಕಂಥದ್ದು, ಇದ್ರ ಮೇಲೆ ಯಾವುದೇ ಕೆಲಸಗಳಿಲ್ಲ. ಆ ಭೂಗರ್ಭದಿಂದ ರಾ ಪೈರೇಟ್ ಹೆಂಗೆ ತೆಗಿತಾರೋ ಅದನ್ನು ಹಾಗೇ, ಅದೇ ರಾ ಪೈರೇಟನ್ನು ನಾವೇನು ಮಾಡ್ತಾ ಇದ್ದೀವಿ, ಈ ಮಹಾಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣ ಶಾಂತಿ ಹೋಮ, ಕುಬೇರ ಲಕ್ಷ್ಮಿ ಹೋಮ, ರಣಬಾಧಾ ನಿವಾರಕ ಗಣಪತಿ ಹೋಮ, ಆಶ್ಲೇಷಾಬಲಿ ಪೂಜೆ, ಸಂತಾನ ಗೋಪಾಲ ಕೃಷ್ಣ ಹೋಮ ಇತ್ಯಾದಿ ಎಲ್ಲ ಹೋಮಗಳಲ್ಲಿ ಈ ಒಂದು ವಿಶೇಷವಾದ ಮಣಿಯನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಇದನ್ನು ನಾವು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತೇವೆ. ನೋಡಿ, ಚಂದ್ರಗ್ರಹಣದ ದಿವಸ ಎನರ್ಜೈಸ್ಡ್ ಆಗಿರತಕ್ಕಂಥ ಧನಾಕರ್ಷಕ ಮಣಿಯನ್ನು ನಿಮ್ಮ ಮನೆಯ ಲಾಕರ್ನಲ್ಲೋ, ನಿಮ್ಮ ಪರ್ಸ್ನಲ್ಲೋ, ನಿಮ್ಮ ದುಡ್ಡಿನ ಜೊತೆಗೋ, ನಿಮ್ಮ ದೇವರ ಮನೆಯಲ್ಲೋ ಇಟ್ಕೊಂಡ್ರೆ ಆರ್ಥಿಕ ಬಾಧೆ ಬರಲಿಕ್ಕೆ ಸಾಧ್ಯ ಇದೆಯಾ? ಮಹಾಚಂದ್ರಗ್ರಹಣದ ದಿವಸ, ಚಂದ್ರಗ್ರಹಣದ ದಿನವೇ ಈ ಒಂದು ಧನಾಕರ್ಷಕ ಮಣಿಯನ್ನು ರಣಬಾಧಾ ನಿವಾರಕ ರಣಮೋಚಕ ಗಣಪತಿ ಹೋಮದಲ್ಲಿ, ಆ ಮಂತ್ರ ಹೋಮದಲ್ಲಿ ಎನರ್ಜೈಸ್ ಮಾಡಿದ್ರೆ ಸಾಲಬಾಧೆಗಳು ನಿಮ್ಮನ್ನು ಕಾಡಲಿಕ್ಕೆ ಸಾಧ್ಯ ಇದೆಯಾ? ಇದು ಅದರಲ್ಲಿ ಎನರ್ಜೈಸ್ ಆಗ್ತದೆ. ಇಂತಹ ಒಂದು ಅದ್ಭುತವಾದಂತಹ ಮಣಿಯನ್ನು ನಾವು ಪ್ರತಿಯೊಬ್ಬರಿಗೂ ಸಹ ಸಂಕಲ್ಪ ಸೇವಾಕರ್ತರಿಗೆ ಕೊಡ್ತಾ ಇದ್ದೇವೆ. ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ನಿಮ್ಮ ವಿಳಾಸ, ನಿಮ್ಮ ಹೆಸರು ವಿಳಾಸ ಇಂಪಾರ್ಟೆಂಟು. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಹಾಗೂ ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ರಿಜಿಸ್ಟರ್ ಮಾಡ್ಕೊಳ್ಳಿ. ಯಾಕೆಂದರೆ ಗ್ರಹಣದ ದಿವಸ ಅಂದಾಗ ತುಂಬ ಜನ ಕರೆ ಮಾಡಿರ್ತಾರೆ. ನಮ್ಮಲ್ಲಿ ಇದು ತುಂಬ ನಿಯಮಿತವಾಗಿ, ಸ್ವಲ್ಪ ಲಿಮಿಟೆಡ್ ಆಗಿ ತರಿಸಿದ್ದೇನೆ. ಇದು ಖಾಲಿ ಆಗೋಯ್ತು ಅಂದರೆ ಮತ್ತೆ ನಾನು ಸಂಕಲ್ಪ ಸೇವೆಗೆ ಹೆಸರುಗಳು ತಗೊಳ್ಳೋದು ಕಷ್ಟ ಆಗ್ತದೆ. ಸೊ ಅದರಿಂದ ಬೇಗ ವಿಡಿಯೋ ನೋಡಿದ ತಕ್ಷಣ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ದಯವಿಟ್ಟು ಮತ್ತೆ ಪುನಃ ಇಂಥ ಅದ್ಭುತವಾದ ಅವಕಾಶ, ಅದ್ಭುತವಾದ ಪ್ರಸಾದ, ಅದ್ಭುತವಾದ ಸಮಯದಲ್ಲಿ ಎನರ್ಜೈಸ್ ಮಾಡಿಕೊಳ್ಳಲಿಕ್ಕೆ ಆಗೋದಿಲ್ಲ. ಸೊ ಆದ್ದರಿಂದ ಬೇಗ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ನಾನು ಮತ್ತೆ ಪುನಃ ಹೇಳ್ತೇನೆ, ಈ ಬಾರಿಯ ಈ ಮಹಾಚಂದ್ರಗ್ರಹಣ ಅತ್ಯದ್ಭುತ. ಆದರೆ ಆಚರಣೆಗೆ ಸಿಗೋದು ಬರೀ 10-15 ನಿಮಿಷಗಳು ಮಾತ್ರ. ಆ 10-15 ನಿಮಿಷದಲ್ಲಿ ನಿಮಗೇನೂ ಪರಿಹಾರ ಮಾಡ್ಕೊಳ್ಳೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ನಾವಾದರೆ ಸಂಪೂರ್ಣವಾಗಿ ಹೋಮವನ್ನೇ ಮಾಡ್ತೇವೆ. ಗ್ರಹಣದ ನಂತರವೂ ಸಹ ಸಂಪೂರ್ಣ ದೊಡ್ಡ ಹೋಮವನ್ನೇ ಮಾಡ್ತೇವೆ. ಎಲ್ಲ ಲೈವ್ ಇರ್ತದೆ, ಹೋಮ ಲೈವ್ ಇರ್ತದೆ, ಸಂಕಲ್ಪ ಸೇವೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ನಾನು. ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಮೊಬೈಲಲ್ಲಿ ಲೈವಲ್ಲಿ ಕೇಳಿಸ್ಕೊಳ್ಬಹುದು, ಹೋಮಗಳನ್ನು ಲೈವಲ್ಲಿ ನೋಡಬಹುದು. ಹಾಗೂ ನಾವು ಹೋಮ ಮುಗಿದ ನಂತರ ಮರುದಿನ ಅಥವಾ ಅದರ ಮರುದಿನ, ಯಾಕೆಂದ್ರೆ ಮಂಗಳವಾರ ರಾತ್ರಿ ಸ್ವಲ್ಪ ಲೇಟ್ ಆಗೋಯ್ತು ಅಂದರೆ ಬುಧವಾರ ಬೆಳಗ್ಗೆ ಕಳಿಸ್ಲಿಕ್ಕೆ ಆಗಲ್ಲ ಪ್ರಸಾದ. ಸೊ ಅದರಿಂದಾಗಿ ಗುರುವಾರದ ದಿವಸ ನಾವು ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಸಹಿತ ಈ ವಿಶೇಷವಾಗಿರತಕ್ಕಂತಹ ಈ ಒಂದು ಧನಾಕರ್ಷಕ ಮಣಿಯನ್ನು ಪ್ರತಿಯೊಬ್ಬರಿಗೂ ಸ್ಪೀಡ್ ಪೋಸ್ಟಲ್ಲಿ ನಾವು ಕಳಿಸಿಕೊಟ್ಟು ಬಿಡ್ತೇವೆ. ಯಾಕೆಂದರೆ ಗ್ರಹಣ ರಾತ್ರಿ, ನಾವು ರಾತ್ರಿ ಮೇಲೆ ಹೋಮ ಮಾಡಿದಾಗ ಆ ಹೋಮದ ಭಸ್ಮ ಆರಲಿಕ್ಕೆ ಟೈಮ್ ತೊಗೊಂಡ್ಬಿಡುತ್ತಲ್ಲ. ಸೊ ಅದರಿಂದ ರಾತ್ರಿ ನಾವು ಅದನ್ನು ತೆಗೆದುಕೊಂಡು ಬೇರೆ ದಿನಗಳಲ್ಲಾದ್ರೆ ನಾವು ಹಗಲಲ್ಲಿ ಹೋಮ ಮಾಡ್ತೀವಿ, ಸಂಜೆ ಅಷ್ಟರಲ್ಲಿ ಭಸ್ಮ ಎಲ್ಲ ಸ್ವಲ್ಪ ಸಿಕ್ಕಿರುತ್ತೆ. ಆ ಭಸ್ಮ ಅಂತ, ಯಾಕೆಂದ್ರೆ ನಾವು ಯಾವ ಹೋಮ ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡೋದು ಹೋಮದ ಭಸ್ಮವನ್ನೇ ನಿಮಗೆ ಕೊಡುವಂಥದ್ದು. ಯಾವುದೋ ಹೋಮದ ಭಸ್ಮ ನಿಮಗೆ ಕಳಿಸಲ್ಲ, ನಾವು ಯಾವತ್ತೂ ಇಲ್ಲಿ ತನಕ ಮಾಡಿಲ್ಲ ಆ ಕೆಲಸವನ್ನು. ಸೊ ಆದ್ದರಿಂದ ಇದು ಆರೋ ತನಕ ನಾವು ವೆಯ್ಟ್ ಮಾಡಬೇಕು. ಸೊ ಮರುದಿನ ಬೆಳಗ್ಗೆ ತನಕ ಇದು ಆರುತ್ತೆ. ಮರುದಿನ ಬೆಳಗ್ಗೆ ಆ ಭಸ್ಮವನ್ನು ತೆಗೆದು ನಾವು ಅದನ್ನು ಪಾರ್ಸಲ್ ಪ್ಯಾಕಿಂಗ್ ಮಾಡಿ, ಇಡೀ ದಿನ ಆಗುತ್ತೆ ಪ್ಯಾಕಿಂಗ್ ಮಾಡೋಕ್ಕೆ. ಮರುದಿನ ಬೆಳಗ್ಗೆ ಅಂದರೆ ಗುರುವಾರ ದಿವಸ ಬೆಳಗ್ಗೆ ನಾವು ಇಲ್ಲಿಂದ ಸ್ಪೀಡ್ ಪೋಸ್ಟಲ್ಲಿ ಇರೋದನ್ನು ಸಹ ಕಳಿಸ್ಕೊಡ್ತೇವೆ. ಸೊ ತಡ ಮಾಡಬೇಡಿ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ
ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.